ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯುಧ ಮಲ್ಲಪ್ಪ ಜುತಾವರ್. ಒಂದೆರಡು ನ್ಯೂಸ್ಗಳಿದ್ದಾವೆ, ಸುದ್ದಿಗಳಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಸಾಹಿತಿ ಪ್ರೊಫೆಸರ್ ಪ್ರಭು ರಾಮಚಂದ್ರಪ್ಪರವರ ರಾಯಚೂರಿನಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಒಂದು ದಲಿತ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ವತಿಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಲಿತ ಸಮುದಾಯದ ಮೂಲಕ. ಆ ಫಂಕ್ಷನ್ದಲ್ಲಿ ಭಾಗವಹಿಸಿ ವಿಶೇಷವಾಗಿ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಅದು ಆ ಸಂದರ್ಭದಲ್ಲಿ ಮಾತಾಡಿದ್ದು. ಜೊತೆಗೆ ಇನ್ನೊಂದು ಘಟನೆ ನಡೆದ, ಪ್ರಶಾಂತ್ ಭೂಷಣ್ರಿಗೆ ಸಮಾಜ ಪರಿವರ್ತನಾ ಪ್ರಶಸ್ತಿ ಅಂತೇಳಿ ನಮ್ಮ S.R. ಹಿರೇಮಠರವರು 1,00,000 ನಗದ ಮತ್ತು ಸ್ಮರಣಕ್ಕೆ ಒಳಗೊಂಡಂಥದ್ದು ಡಿಸೆಂಬರ್ 23ರಂದು ಪಾಟೀಲ್ ಸಭಾಭವನದಲ್ಲಿ ನಡೆಯುವ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಪ್ರಶಸ್ತಿ ಪ್ರದಾನ ಮಾಡುವರು ಅಂತ ಪ್ರಕಟಣೆ ಹೇಳಿದರು. ಇವೆರಡು ಘಟನೆಗಳನ್ನ ಯಾಕೆ ನಾ ಈಗ ತೊಗೊಂಡಪ್ಪ ಅಂತಂದ್ರೆ ಭಾಳ ಮಹತ್ವದ್ದು. ಇವತ್ತು ನಮ್ಮ ಸಂತೋಷ್ ಹೆಗಡೆಯವರಾಗಿರ್ಬೋದು, ಪ್ರಶಾಂತ್ ಭೂಷಣ್ ಅವರಾಗಿರ್ಬೋದು, S.R. ಹಿರೇಮಠವರಾಗಿರ್ಬೋದು, ಜೊತೆಗೆ ಬರಗೂರು ರಾಮಚಂದ್ರಪ್ಪನವರು ಆಗಿರ್ಬೋದು, ಇವರೆಲ್ಲರೂ ಏನಪ್ಪ ಅಂದ್ರೆ ಒಂದು ಹೋರಾಟದ ನೆಲೆಗಟ್ಟಿನ ಮೇಲೆ ಬಂದಂಥವ್ರು, ಸಮಾಜವನ್ನು ತಿದ್ದಬೇಕಂತ ಹೊರಟಂಥವ್ರು, ಸಮಾಜದಲ್ಲಿ ಅದರಲ್ಲೂ ಮುಖ್ಯವಾಗಿ ರಾಜಕೀಯವಾಗಿ ನಡೀತಿರುವಂಥ ಇವತ್ತು ಶೋಷಣೆ ಅಂತ ಹೇಳ್ಬೋದು. ರಾಜಕೀಯ ಅಂತ ನಡೀಲಿಕ್ಕೆ ಹೋಗೋದಿಲ್ಲ ಅನ್ನೋದನ್ನು, ರಾಜಕೀಯ ಸಾಮಾಜಿಕ ಎರಡಕ್ಕೂ ಒಂದು ಲಿಂಕ್ ಇರೋದರಿಂದ ಇಲ್ಲೇ ಕೆಲವು ಬುದ್ಧಿವಂತ ಜನ ಏನಪ್ಪ ಅಂದ್ರೆ